ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 3ನೇ ವಚನ. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಜಾಣರಾಗಿ ಜೀವಿಸ್ತಾ ಇದ್ದೇವಾ? ಬುದ್ಧಿಹೀನರಾಗಿ ಜೀವಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಾಗ, ಜಾಣರು ತಮಗೆ ಬರ್ತಕ್ಕಂತ ಕೇಡುಗಳನ್ನು ಕಂಡು ಅವರು ಬಚ್ಚಿಟ್ಟುಕೊಳ್ಳುವರು ಎಂಬುದಾಗಿ. ಜಾಣನು ಆತನೊಬ್ಬನೇ ತಪ್ಪಿಸಿಕೊಳ್ಳುವುದಿಲ್ಲ, ಅವನ ಜೊತೆಗಾರರು ಅವನ ಕುಟುಂಬದವರು ಕೂಡ ಕೇಡುಗಳಿಂದ ತಪ್ಪಿಸಿಕೊಳ್ಳುವಂತ ಮಾರ್ಗವನ್ನು ಕಂಡುಕೊಳ್ಳುವಂತವರಾಗಿದ್ದಾರೆ. ಈ ಒಂದು ದಿನದಲ್ಲಿ ಜಾಣರು ತಮ್ಮ ಒಂದು ಆಲೋಚನೆಯಿಂದ, ತಮ್ಮ ಜ್ಞಾನ ಶಕ್ತಿಯಿಂದ ಎಲ್ಲ ಕೇಡು ಗಂಡಾಂತರಗಳಿಂದ ಅವರು ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ನೋಡುವಂತವರಾಗಿದ್ದಾರೆ. ಬುದ್ಧಿಹೀನರ ವಿಷಯವಾಗಿ ನೋಡುವಾಗ ಅವರಿಗೆ ಏನು ತಿಳಿಯುವುದಿಲ್ಲ. ಅವರು ಕೇಡು ಬಂದಾಗಲೂ ಹಾಗೆ ನುಗ್ಗಿ ಹೋಗಿ ಕೇಡನ್ನು ಅನುಭವಿಸುತ್ತಾರೆ ಮತ್ತು ಅವಮಾನಗಳನ್ನು ಅನುಭವಿಸುತ್ತಾರೆ. ತಮ್ಮನ್ನೇ ತಾವು ನಾಶನಕ್ಕೆ ಗುರಿ ಮಾಡಿಕೊಳ್ಳುವಂತವರಾಗಿದ್ದಾರೆ. ಬುದ್ಧಿಹೀನರ ವಿಷಯವಾಗಿ ನೋಡುವಾಗ ಅನೇಕ ಸಂಗತಿಗಳು ಅವರಿಗೆ ಎದುರಾಗುವಂತದಾಗಿದೆ. ಅವೆಲ್ಲ ಎದುರಾಗುವಾಗ ಅವರು ಕಷ್ಟಗಳು, ನೋವುಗಳು, ದುಃಖ ಇವೆಲ್ಲವನ್ನು ಅನುಭವಿಸುವಂತವರಾಗಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜಾಣರಾಗಿ ಜೀವಿಸ್ತಾ ಇದ್ದೇವಾ? ಬುದ್ಧಿಹೀನರಾಗಿ ಜೀವಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೇನ್.